ನಮಸ್ತೆ ನನ್ನ ಪ್ರೀತಿಯ ಕನ್ನಡಿಗರೇ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಊರಿಂದ ಅಕ್ಕ ಭಾವ ಬಂದಿದ್ರಲ್ಲ, ಮಾವಿನ ಹಣ್ಣು ಹಲಸಿನ ಹಣ್ಣು ತೊಗೊಂಬಂದಿದ್ರು. ಅದು ಹಣ್ಣಾಗಿತ್ತು. ಅಕ್ಕನೇ ಕಟ್ ಮಾಡಿ ಕೊಡ್ತಾಯಿದ್ಲು. ಟೇಸ್ಟ್ ಮಾತ್ರ ಸೂಪರಾಗಿತ್ತು. ಸಕ್ಕರೆ ತಿಂದಂಗೆ ಆಗೋದು. ತಿಂದಾದಮೇಲೆ ಹಣ್ಣಿಗೆ ಇಡಕ್ಕೆ ರೆಡಿ ಮಾಡಬೇಕಿತ್ತು. ಮಾವಿನಕಾಯಿ ತೊಗೊಂಬಂದಿದ್ರು ಊರಿಂದ. ಹಂಗಾಗಿ ಅದಕ್ಕೆ ಎಲ್ಲರ ಹುಲ್ ಸಿಗುತ್ತಾ ಅಂತೇಳಿ ಹುಡಿಕೊಂಡು ಹೋದು. ರಾಗಿ ಹುಲ್ ಸಿಕ್ತು. ಅದನ್ನು ಒಂದು ಕಾಟನ್ ಬಾಕ್ಸಿಗೆ ಹಾಕಿ ಹಣ್ಣು ಮಾಡೋಣ ಅಂಥೇಳಿ. ರಾಗಿ ಒಳಗೆ ಉಣಿದ್ರೆ ಹಣ್ಣಾಗುತ್ತೆ ಅಂತಾರೆ. ರಾಗಿ ಇರಲಿಲ್ಲ. ಅದಕ್ಕೆ ನಮ್ಮ ಮನೇಲಿ ಒಂದು ವೇಸ್ಟಾಗಿ ಕಾಟನ್ ಬಾಕ್ಸ್ ಸುಮಾರು ದಿನದಿಂದ ಇತ್ತು. ಅದು ಎಸ್ತಿರ್ಲಿಲ್ಲ. ಅದೇ ಇತ್ತಲ್ಲ ಅಂದ್ಬಿಟ್ಟು ಅದನ್ನೇ ಯೂಸ್ ಮಾಡ್ಕೊಳ್ಳೋಣ ಅಂಥೇಳಿ ಕೆಳಗೆಲ್ಲ ರಾಗಿ ಹುಲ್ಲು ಹಾಸ್ಬಿಟ್ಟು ಮೇಲೆಲ್ಲ ಹಣ್ಣಿಟ್ಟು ಮೇಲೊಂದು ಸ್ವಲ್ಪ ಹುಲ್ಲು ಹಾಕಿ ಕವರ್ ಮಾಡಿ. ಭತ್ತದ ಹುಲ್ಲು ಸಿಗಲಿಲ್ಲ ಎಲ್ಲೂ. ಇಲ್ಲೆಲ್ಲ ಸಿಗಲ್ಲ. ಹಳ್ಳಿ ಸೈಡ್ ಆದರೆ ಸಿಗುತ್ತೆ. ಹಂಗಾಗಿ ಬೆಂಗಳೂರಲ್ಲಿ ಇನ್ನೆಲ್ಲೂ ಸಿಗುತ್ತೆ ಅಂಥೇಳಿ ಇಲ್ಲಿ ಯಾರೋ ಹಸು ಕಟ್ಟಿ ಹಾಕೊಂಡಿದ್ರು. ಅವ್ರ ಹತ್ರ ಹೋಗಿ ಸ್ವಲ್ಪ ಹುಲ್ಲು ಇಸ್ಕೊಂಬಂದು ಈ ಥರ ನೀಟಾಗಿ ಕಾಟನ್ ಬಾಕ್ಸಿಗೆ ಎಷ್ಟು ಹಣ್ಣು ಹಿಡಿಯುತ್ತೋ ಅಷ್ಟು ಇಡಿಸಿ ಚೆನ್ನಾಗಿದ್ವು ಹಣ್ಣುಗಳೆಲ್ಲ. ಹಣ್ಣಿಗೆ ಬಂದಿದ್ವು ಆಲ್ರೆಡಿ. ಮೇಲೆಲ್ಲ ಈ ಥರ ಹುಲ್ಲಾಕಿ ಕವರ್ ಮಾಡ್ತಾಯಿದ್ದೀನಿ. 3 ದಿನ ತಪ್ಪಿದ್ರೆ 5 ದಿನ ಬಿಟ್ಟು ಓಪನ್ ಮಾಡು, ಚೆನ್ನಾಗಿ ಹಣ್ಣು ಆಗ್ತವೆ ಅಂತ ನಮ್ಮ ಅಕ್ಕ ಹೆಂಗೆ ಹೇಳಿದ್ಲು ಆ ಥರನೇ ರೆಡಿ ಮಾಡ್ತಾಯಿದ್ದೀನಿ. ನಾನು ಫಸ್ಟ್ ಟೈಮ್ ಈ ಥರ ಮಾವಿನ ಹಣ್ಣಿಗೆ ಇಡ್ತಾ ಇರೋದು. ಆಮೇಲೆ ಊರಿಂದ ಐಟಮ್ ತೊಗೊಂಬಂದಿದ್ರಲ್ಲ, ಏನೇನು ತಂದಾರೆ ಅಂದರು. ಅವು ಬಂದಿದ್ದೇ ಲೇಟ್ ಆಯಿತು. ನೈಟ್ ನಿದ್ದೆಯಲ್ಲಿದ್ದೆ. ಇನ್ನೇನು ನೋಡೋದಂತೇಳಿ ಸ್ವಲ್ಪ ಒಂದು 2-3 kg ಶುಂಠಿನೂ ತೊಗೊಂಬಂದಿದ್ರು. ನಮ್ಮ ಅಕ್ಕರು ಊರಲ್ಲಿ ಶುಂಠಿ ಬೆಳೀತಾರೆ. ಹಂಗೆ ಅವ್ರದ್ದು ತೋಟದಲ್ಲಿ ಕಾಯಿ ಇದ್ವು. ಕಾಯಿ ತೊಗೊಂಬಂದಿದ್ರು. ಸುಲ್ಕಂಡದಲ್ಲೇ ತಾಂಬಂದಾರೆ. ಬೇಸಿಗೆ ಅಲ್ವಾ, ಸುಲ್ಕೊಂಬಂದ್ರೆ ಹಾಳಾಗುತ್ತೆ ಅಂತೇಳಿ. ಆಮೇಲೆ ಹಣ್ಸಿನ ಹಣ್ಣು ಗಮ್ಮಂತ ಇದ್ವು. ಮನೇಲಿ ಯಾವ್ಯಾವ ಹಣ್ಣಾಗಿದ್ದಾವೆ ಅಂತ ಚೆಕ್ ಮಾಡ್ತಿದ್ದೆ. ಎಲ್ಲ ಹಣ್ಣಾಗಿದ್ವು. ಅಕ್ಕ ಊರಿಂದ ಸ್ವಲ್ಪ ಸೊಪ್ಪು ತೊಗೊಂಬಂದಿದ್ಲು, ಮಶಪ್ಪಿ ಸೊಪ್ಪು. ಹಂಗಾಗಿ ಮಶಪ್ ಮಾಡಿದೆ ನೈಟು ಊಟಕ್ಕೆ. ಅದೇನೆ ಮಶಪ್ ಮಾಡಿ ಒಂದಿಷ್ಟು ಹಪ್ಪಳ ಎಣ್ಣೆಗೆ ಹಾಕಿದ್ದೆ. ಆಮೇಲೆ ಬೆಳಗ್ಗೆ ಎದ್ದು ನಾನು ನೈಟ್ದು ವಿಡಿಯೋ ಇದು. ಆಮೇಲೆ ನಮ್ಮ ಅಕ್ಕನ ಮಗ ಹಲಸಿನಕಾಯಿ ಎಲ್ಲ ಜಜ್ಕೊಟ್ಟ ನನಗೆ. ಹಲಸಿನಕಾಯಿನ ಮಶಪ್ಪಿಗೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಚಿಕನ್ ಪಿಕಲ್ ಬೇಕು ನನಗೆ, ಚಿಕನ್ ಪಿಕಲ್ ತಿನ್ನಂಗೆ ಆಗೈತೆ ಅಂತ ಅಂದ. ಕೊಟ್ಟು ಕಳಿಸು, ನಾನು ಹಣ್ಣೆಲ್ಲ ಕೊಟ್ಟು ಕಳಿಸಿಲ್ವಾ ಅಂದ. ಸರಿ ಆಯಿತು ಅಂತೇಳಿ ಅವನಿಗೂ ಚಿಕನ್ ಪಿಕಲ್ ಮಾಡೋಣ ಅಂತೇಳಿ ಚಿಕನ್ ಪಿಕಲಿಗೆ ಚಿಕ್ಕದಾಗೆಲ್ಲ ಕಟ್ ಮಾಡ್ಕೊತಾ ಇದ್ದೆ. ಇನ್ನೇನು ನಮಗೂ ಆಗುತ್ತಲ್ಲ ನಾಷ್ಟಕ್ಕೆ ಮಾಡಿಕೊಂಡ್ರೆ ಅಂತೇಳಿ ಎಲ್ಲ ಈ ಥರ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೆ. ಹಲಸಿನ ಹಣ್ಣಂತೂ ಮನೇಲಿರೋದ್ರಿಂದ ಸ್ಮೆಲ್ ಘಮ ಘಮ ಅಂತ ಇರುತ್ತೆ ಮನೆಯೇ. ಅದು ಕಟ್ ಮಾಡ್ಕೊಂಡು ತಿಂದ್ವು. ಈಗ ನಾಷ್ಟಕ್ಕೂ ಚಿಕನ್ ರೆಡಿ ಆಗ್ತಾಯಿತ್ತು ಒಂದು ಸೈಡು. ನಂದೇನು ಸಣ್ಣ ಪುಟ್ಟ ಕೆಲಸ ಇರುತ್ತಲ್ಲ, ಎಲ್ಲ ಮುಗಿಸ್ಕೊಂಡೆ ಸ್ವಲ್ಪ ಹೊರಗಡೆ ಹೋಗೋದಿತ್ತು. ಏನೋ ಬಟ್ಟೆ ಶಾಪಿಂಗ್ ಮಾಡಬೇಕು ಅಂದರು. ಸರಿ ಆಯ್ತು, ಇದೆಲ್ಲ ಬೇಗ ಮಾಡಿಕೊಂಡೆ. ನೀರು ಬಿಟ್ಟಿದ್ರು, ನೀರು ಹಿಡಿದು ಬಟ್ಟೆ ಎಲ್ಲ ವಾಶ್ ಮಾಡಿ. ಇವತ್ತು ಬೇರೆ ಶುಕ್ರವಾರ, ವಾರಕ್ಕೆಲ್ಲ ರೆಡಿ ಮಾಡಿಕೊಟ್ಟು. ವಾರದ ದಿನ ತಿಂತೀರಾ ಅಂದರೆ ನಾವು ವಾರದ ದಿನವೂ ತಿಂತೀವಿ. ನಾವೇನು ಅದರಲ್ಲೇನು ಇದು ಮಾಡಲ್ಲ, ವಾರ ಗೀರ ಅಂತ ಏನು ನೋಡಲ್ಲ, ತಿಂತೀವಿ. ಯಾಕಂದರೆ ನಮಗೆ ಚಿಕನ್ ಅಂದರೆ ಇಷ್ಟ. ಹಂಗಾಗಿ ನಾನ್ ವೆಜ್ ಅಂದರೆ ಇಷ್ಟ. ಹಂಗಾಗಿ ತಿಂತೀವಿ. ನಾವು ವಾರ ಗೀರ ಏನು ನೋಡೋಕ್ಕೆ ಹೋಗಲ್ಲ. ನೀಟಾಗಿ ಈ ಥರ ಖಾರ ಉಪ್ಪು ಎಲ್ಲ ಹಾಕೊಂಡು ನೀಟಾಗಿ ಚಿಕನ್ ಪಿಕಲ್ ಎಲ್ಲ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೆ. ಮಾಡಾದ್ಮೇಲೆ ಒಂದು ಚಿಕ್ಕ ಬಾಕ್ಸಿಗೆ ಅವನಿಗೆ ಹಾಕಿ ಊರಿಗೆ ಪಾರ್ಸೆಲ್ ಕೊಟ್ಟು ಕಳಿಸ್ಬೇಕು. ಹಂಗಾಗಿ ಅವನಿಗೆ ಅಂತೇಳಿ ರೆಡಿ ಮಾಡ್ತಾಯಿದ್ದೆ. ಇಲ್ಲಿದ್ದ ಮಕ್ಕಳೆಲ್ಲ ಅವನಿಗೆ ಮಾತ್ರ ರೆಡಿ ಮಾಡಿಕೊಟ್ಟು ಕಳಿಸ್ತೀಯ, ನಾವೇನು ತಿನ್ನೋದು ಅಂತ ಜಗಳ ಆಡ್ತಿದ್ರು. ನಿಮಗೂ ಕೊಡ್ತೀನಿ ಅಂತೇಳಿ ಸರಿ ಹೊರಗಡೆ ಹೋಗೋದಿತ್ತು. ಊಟ ಮಾಡ್ಕೊಂಡು ಹೊರಗಡೆ ಹೊರಟು. ಈ ಬಾಕ್ಸ್ ಚೆನ್ನಾಗಿತ್ತು, ಬಜಾರ್ಗೆ ಹೋಗಿದ್ದು. ಬಾಕ್ಸ್ ನೋಡಿದೆ ಚೆನ್ನಾಗಿತ್ತು, ತೊಗೊಳೋಣ ಅಂತೇಳಿ ತೊಗೊಂಡು ಮುಗಿಸ್ಕೊಂಡು ಮನೆಗೆ ಬರ್ತಾಯಿದ್ದು. ಬಿಸಿಲು ಅಂದರೆ ಬಿಸಿಲು, ಬೆಂಗಳೂರು ಬಿಸಿಲು ಕೇಳಿದ್ದೀರ ಅಪ್ಪ, ಯಾಕಾರ ಹೋಗ್ಬಿಟ್ಟು ಅನಿಸ್ಬಿಡ್ತು. ಹಂಗೆ ಒಂದು ಕರ್ಬೂಜ ಹಣ್ಣು ತೊಗೊಂಬಂದು ಜ್ಯೂಸ್ ಮಾಡೋಣ ಅಂತೇಳಿ ಕರ್ಬೂಜ ಜ್ಯೂಸ್ ಮಾಡ್ತಾಯಿದ್ದೆ. ಚೆನ್ನಾಗಿರುತ್ತೆ. ಸಬ್ಜೆ ಬೀಜನೂ ನೆನೆ ಬೆಳಗ್ಗೆನೆ. ತುಂಬ ಬಿಸಿಲು, ಈಚೆ ಹೋದರೆ ಸಾಕು ತಲೆನೋವು ಬಂದುಬಿಡುತ್ತೆ ಈ ಬಿಸಿಲಿಗೆ. ಅಷ್ಟು ಬಿಸಿಲು ಹೊಡೆಯುತ್ತೆ ಈಚೆ. ಕೆಲಸ ಮಾಡೋರೆಲ್ಲ ಯಾವ ಥರ ಕೆಲಸ ಮಾಡ್ತಾರೋ ಗೊತ್ತಿಲ್ಲ ಈಚೆ ಬಿಸಿಲಲ್ಲಿ. ಆಮೇಲೆ ಸಬ್ಜೆ ಬೀಜನೂ ಈ ಥರ ನೆಂದಿತ್ತು. ಜ್ಯೂಸು ಒಂದು ಕಡೆ ರೆಡಿಯಾಗಿತ್ತು. ಒಂದಿಷ್ಟು ಮಾವಿನಕಾಯಿನೂ ಇದ್ವಲ್ಲ, ಅವನ್ನೇನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ. ಕುಯ್ಕೊಂಡು ಕಟ್ ಮಾಡ್ಕೊಂಡು ತಿನ್ನೋಣ ಅಂತೇಳಿ ಜ್ಯೂಸು ರೆಡಿ ಆಯಿತು. ಜ್ಯೂಸ್ ಎಲ್ಲರ ಮಕ್ಳಿಗೆ 3 ಜನಕ್ಕೂ ಹಾಕ್ಕೊಟ್ಟೆ. ಅಕ್ಕನ ಮಗಳು ಬಂದಿದ್ದಾಳೆ, ಊರಿಗೆ ಹೋಗಿದ್ಲು. ಊರಿಂದ ಬಂದಿದ್ಲಲ್ಲ, ಅವ್ರ ಜೊತೆನೇ ಅವ್ರ ಅಮ್ಮರ ಜೊತೆನೇ ಬಂದಿದ್ಲು. ಆ ಗ್ಲಾಸ್ ರೆಡಿ ಮಾಡಿಕೊಂಡೆ. ಸಬ್ಜೆ ಬೀಜನೂ ಮಿಕ್ಸ್ ಮಾಡಿದೆ. ನಾವು 11 ಗಂಟೆಗೆ ಹೋದರು, 3:15ಗೆ ಬಂದಿದ್ದೀವಿ ಬಿಸಿಲಲ್ಲಿ. ಊಟ ಇಲ್ಲ ಏನಿಲ್ಲ, ಜ್ಯೂಸ್ ಕುಡಿದು ಬಿಡೋಣ ಅಂತೇಳಿ ಜ್ಯೂಸ್ ಫಸ್ಟ್. ಇನ್ನೇನು ಊಟದ ಟೈಮು ಆಗೋಗಿತ್ತು. ಇನ್ನೇನು ಊಟ ಮಾಡೋದು, ಸಂಜೆ ಮಾಡಿಕೊಂಡ್ರೆ ಆಯಿತು ಅಂತೇಳಿ ಜ್ಯೂಸ್ ಕುಡಿದೆ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕು ಕಮೆಂಟು ಶೇರ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದ.